ದೇಶದಲ್ಲಿ ಭವಿಷ್ಯ ಕಲ್ಚರು ಕಾಪಾಡೋಕ್ಕೆ ದೇವಸ್ಥಾನ ಇರೋದು. ಯಾಕೆಂದರೆ ನಮ್ಮ ಕಲ್ಚರು ನಾವು ನೋಡ್ಕೊಂಡ್ರೆ ನಮ್ಮ ದೇಶ ಉಳಿಯೋದು, ನಮ್ಮ ಜನ ಬಾಳೋದು. ಅರ್ಥ ಆಯ್ತಾ? ಯಾವ ಮಿನಿಸ್ಟ್ರುಗಳು MLA ನಂಬಿ ನಮ್ಮ ದೇಶ ಬಾಳಲ್ಲ. ಅದಕ್ಕೆ ಸರಿಯೇ ದೇವಸ್ಥಾನ ಹಳೆ ಕಾಲದ್ದು ಕಟ್ಟಿರೋದು. ಅದರಿಂದ ಕಾಪಾಡೋದು ನಮ್ಮ ಕರ್ತವ್ಯ. ಚಿಕ್ಕ ಮಕ್ಕಳೇ ಇರಲಿ, ಸ್ಕೂಲ್ 5ನೇ ಕ್ಲಾಸಿಂದ ಸೆಕೆಂಡ್ ಪಿ ಯು ಸಿ ತನಕ ದೇವರ ನಂಬಿ ಬಾಳಬೇಕು. ಇಲ್ಲಾದರೆ ನಮ್ಮ ಕಲ್ಚರ್ ಹೋಗುತ್ತೆ, ದೇಶದ ಭವಿಷ್ಯ. ಏನು ಜಾಸ್ತಿ ಫ್ಯಾಷನಲ್ಲಿ ಇರಬಾರ್ದು ಬದುಕಲ್ಲಿ. ಸ್ವಲ್ಪ ಲಿಮಿಟ್ ಊಟ ಮಾಡಿಕೊಂಡು ಚೆನ್ನಾಗಿ ಓದ್ಬಿಟ್ಟು ನಾಳೆಗೆ ಏನು ಬೇಕು ನಮ್ಮ ದೇಶಕ್ಕೆ ತೆಗೆದುಕೊಂಡು ಜವಾಬ್ದಾರಾಗಿ ನಡಿಬೇಕು. ಈಗಿರೋ ಮಿನಿಸ್ಟ್ರುಗಳು ಅವರು ದೇಶ ಕೊಳ್ಳೆ ಹೊಡಿಬೇಕು, ಅವರು ಚೆನ್ನಾಗಿ ಬೇಕು ನೋಡಿಕೊಂಡು ಏನಾಯ್ತವೆ ಇವಾಗ ನೋಡೋದಲ್ಲ. ದೇಶ ಕೊಳ್ಳೆ ಹೊಡೆಯೋ ಜನಗಳಾಗಿದೆ ಇವಾಗ. ಮುಂಚೆ ಎಲ್ಲ ರಾಬರಿ ಇತ್ತು. ಇಲ್ಲಿ ನಮ್ಮ ಬಳ್ಳಾರಪೇಟೆ ಟು ನರನಗರ ಕಡೆ ಹೋಗೋ ಬಸ್ಸು 201 ರಿಪೇರ್ಸ್ ಕೊಳ್ಳೆ ಅಂಥದ್ದು ಹೋಗ್ಬಿಟ್ಟು ಇವಾಗ ದೇಶಕ್ಕೆ ಕೊಳ್ಳೆ ಹೊಡೆಯೋದಾಗುತ್ತೆ. ಅದಕ್ಕೋಸ್ಕರ ನಮ್ಮ ಕಲ್ಚರ್ ನಾವು ನಮ್ಮ ಕರ್ತವ್ಯ. ನಾನು ಬಂದು ಸೆಕ್ಯೂರ್ ಡ್ಯೂಟಿ ಮಾಡೋದು. ನಾವು ಕೀಪಿಂಗ್ ದ ಪೀಪಲ್ ಆ್ಯಂಡ್ ದ ವೇ ಇಸ್ ದ ಡಿಸ್ಪ್ಲೇ. ನನ್ನ ಡ್ಯೂಟಿ ಬಂದು ಅಪಾರ್ಟ್ಮೆಂಟು, ವ್ಯಾಪಾರ ಅಪಾರ್ಟ್ಮೆಂಟ್. ಇದೆ ನಾವೇನು ಭವಿಷ್ಯಕ್ಕೆ ನಾವೇನು ದೊಡ್ಡ ಸಾಧನೆ ಮಾಡಬೇಕಂತಿಲ್ಲ. ಇರೋವಾಗ ಚೆನ್ನಾಗಿದ್ದು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಬೇಕು. ಅದಕ್ಕೋಸ್ಕರ ಕಮ್ಯುನಿಟಿ ಇರಬೇಕು. MLAಗಳು ಒಂದು ಸತಿ ಗೆಲ್ತಾರೆ, ಅವರು ಸಂಪಾದನೆ ಮಾಡ್ತಾರೆ, ಅವ್ರ ಪಾಟಿಗೆ ಅವರು ಹೋಯ್ತಾರೆ. ಅದು ಎತ್ತರ ಇರೋದು. ನಮ್ಮ ಕಲ್ಚರ್ ನೋಡೋಕ್ಕೆ ನಮ್ಮ ಭವಿಷ್ಯ ಸುತ್ತಮುತ್ತ ಚೆನ್ನಾಗಿರೋಕ್ಕೆ ದೇವಸ್ಥಾನ ದುಡ್ಡಿರೋನಿಗೆ ಜಮಾ ಮಾಡ್ಕೊಂಡು ಬರ್ತಾರೆ. ಆ ಬಾಳು ಯಾಕೆ ಬೇಕು ದೇಶಕ್ಕೆ? ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಜನಗಳು ನಮ್ಮವರೇ ತಿಳ್ಕೊಂಡು ನಡಿಬೇಕು. ಒಬ್ಬ ಚೆನ್ನಾಗಿದ್ರೆ ಅವನ ಮೇಲೆ ಒಟ್ಟು ಕೆಚ್ಚಿ ಇರಬಾರ್ದು. ಅವನ ಪಾಟಿಗೆ ಅವನ್ನ ನಡೀಲಿ, ನಮ್ಮ ಪಾಟಿಗೆ ನಮ್ಮ ನೋಡಬೇಕು. ಆದರೆ 1 ಕೋಟಿ ಸಂಪಾದನೆ ಮಾಡಿದ್ರೇನು, 10,000 ಸಂಪಾದನೆ ಮಾಡಿದ್ರೇನು, ಎಲ್ಲರೂ ನಮ್ಮ ದೇಶಕ್ಕೆ ಒಬ್ಬರೇ ದೇವರು ಮಕ್ಕಳು ಅಂತ ಹೇಳ್ತೀವಿ. ಯಾಕೆಂದರೆ ದೇವರು ಕೊಡೋ ಭವಿಷ್ಯದಿಂದ ನಾವು ನಡೆಯೋದು. ಬರೀ ಬಿಲ್ಡಿಂಗು ಮೆಟ್ರೋ ಬಂದಿದ್ದೇ ಸಿಟಿ ಚೆನ್ನಾಗಿರಲ್ಲ. ಪಬ್ಲಿಕ್ ಚೆನ್ನಾಗಿರಬೇಕು ಅಂದರೆ ಪಬ್ಲಿಕ್ಕು ಒಳ್ಳೆ ಕಮ್ಯುನಿಟಿ, ಒಳ್ಳೆ ನಾಲೆಜ್ ಟಾಕಿಂಗ್ ಮಾಡಬೇಕು. ಇವಾಗ ನಾನು ಇವಾಗ ಕನ್ನಡದಲ್ಲಿದ್ದೀನಿ. ಕರ್ನಾಟಕ ಅಂತೀವಿ, ಬೆಂಗಳೂರಿದೆ. ಇಲ್ಲಿದ್ದು ಭಾಷೆ ಮಾತಾಡಬೇಕು. ಆಚೆ ನೋಡಿದ್ರೆ ಅವಾಗ ಏನಾಯ್ತವೆ, ನಮ್ಮದು ತಲೆ ಹೆಡ್ಡು ಅಂದರೆ ಕನ್ನಡದ ಹೆಡ್ಡು ಕನ್ನಡ ಮಾತಾಡಿದ್ರೇ ಕನ್ನಡ ಬೆಳೆಯೋದು. ಕನ್ನಡ ದೇಶದಲ್ಲಿ ಮರ್ಯಾದೆ ಇರೋದು. ಇವಾಗ ಯಾವ ನೇಪಾಳಿ ಬೇರೆ ಊರವನು ಹಿಂದಿದವನಲ್ಲ, ಅವನು ಬಂದು ಇಲ್ಲೇ 20 ವರ್ಷದಿಂದ ಪರ್ಮನೆಂಟ್ ಕಳಿಸಿದೆ. ಅವನ ಕೂರಕ್ಕೆ ಮನೆ ಕೊಡ್ತಾರೆ, ಅವನ ಫ್ಯಾಮಿಲಿ ಎಲ್ಲೆಲ್ಲೇ ಸೆಟ್ಲ್ ಆಗ್ತಾರೆ, ಊಟ ತಿಂಡಿ ಎಲ್ಲ ಕೊಡ್ತಾರೆ. ಅದೊಂದು ಕಂಪನಿಯವರು. ಆ ಥರ ಇದ್ದರೆ ನಾವಿಲ್ಲಿ ಓಟ್ ಹಾಕಿ ಏನು ಪ್ರಯೋಜನ? 40 ವರ್ಷದಿಂದ ದುಡಿತಾ ಇದ್ದೀನಿ ಬೆಂಗಳೂರು. ಟೆಂಪ್ರವರಿ ಡ್ಯೂಟಿ ಕೊಡ್ತಾರೆ, ಅಲ್ಲಿ ಸೆಕ್ಯೂರಿಟಿ. ಅದೊಂದು ವಾರ 2 ವಾರ ಕೊಟ್ಟರೆ ಅವ್ರು ಪೂರ್ತಿ ಪೇಮೆಂಟು ಕೊಡೋರು. ಅದರಿಂದ ನನ್ನ ಕಷ್ಟ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ವೀಡಿಯೋದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ನಮ್ಮ MLA ಅಂದರೆ 163 ಬಂದು ಸಂಜಿನವರು ಎಣ್ಣೆ ಹಾರಿಸಿ ಇಲ್ಲಿದ್ದಾರೆ. ಅವ್ರಿಗೆ ಪ್ಯೂರಿಫೈ ವಾಟ್ರ್ ಕೊಡ್ತಾರೆ, ಅದು ಒಳ್ಳೆಯದೇ. 5 ರೂಪಾಯಿ ಕೊಟ್ಟರೆ 20 ಲೀಟ್ರ್ ನೀರು ಕೊಡ್ತಾರೆ. ಇಲ್ಲೆಲ್ಲ 1 ಲೀಟ್ರ್ ನೀರಿಗೆ ಕೊಡಬೇಕು, ವಾಟ್ರಿಗೆ 20 ರೂಪಾಯಿ. ಆ ಥರ ಒಳ್ಳೇದು ಮಾಡಿದ್ರಾಗೆ ಅದು ಸ್ವಲ್ಪ ಸಾಧನೆ ನಮ್ಮ ದೇಶಕ್ಕೆ. ಅದೇ ಥರ ಎಲ್ಲ MLAಗಳು ಸ್ವಲ್ಪ 50 ವಯಸ್ಸು ಆಗಿರೋರಿಗೆ ಮ್ಯಾಕ್ಸಿಮಮ್ ಒಂದು 5,000 ಆದರೆ ಪೆನ್ಷನ್ ಥರ ಕೊಡಬೇಕು. ವರಮಾನ ಇದೆಯಲ್ಲ, ರಾಯಚೂರು ಗೋಲ್ಡ್ ಬೆಳೀತಾ ಇದೆ, ಕೋಲಾರ ಗೋಲ್ಡ್ ಇದೆ. ಆಮೇಲೆ ಇನ್ನೇನು ಮಾರ್ಬಳದಲ್ಲೆಲ್ಲ ಬರೋದಿಲ್ಲ. ಲಾಭ ನೋಡಿದರೆ ಬರೀ ಟ್ಯಾಕ್ಸು ಅಂತ ಆಗ್ತಾರೆ. ಅದೆಲ್ಲ ಎಲ್ಲಿಗೆ ಹೋಯ್ತವೆ? ಗೌರ್ಮೆಂಟ್ ಕೆಲಸವ್ರಿಗೆ ಬರೋದು ಎಲ್ಲ. ಅವರು ಮಕ್ಕಳು ಸಾಧಾರಣ ಮಕ್ಕಳು ಎಲ್ಲರಿಗೂ ವರಮಾನ ಲೈಫ್ ಲಾಂಗ್ ಅವ್ರು ಸೆಟ್ಲಾಗಿ ಕೊಡ್ತಾರೆ. ಸಾದಾ ಬಡವರು ಇಲ್ಲಿಲ್ಲ ಜನಗಳು ಬೀದಿ ಗುರ್ಸೋ BBMP ಅವ್ರು ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡ್ತಾರೆ, ಮಧ್ಯಾಹ್ನ 2 ಗಂಟೆ ಅವ್ರು ಡ್ಯೂಟಿ. ಆ ಬಿಸಿಲಲ್ಲೂ ಗುರ್ಸ್ತಾರೆ, ಗಾಳಿ ಆಮೇಲೆ ಧೂಳು ಎಲ್ಲ ಬರ್ತವೆ ಪಾಪ. ಆಮೇಲೆ ಅವ್ರಿಗೇನಿದೆ ಭವಿಷ್ಯ? ಏನಿಲ್ಲ. PF ಇಲ್ಲೇ ಎಸ್ಲೆ ಕಾಂಟ್ರಾಕ್ಟ್ ಪ್ರಕಾರ ಏನು ಸಂಬಳ ಕೊಡ್ತಾರೆ, 15 ಕೊಡ್ತಾರೆ. ಅದೇನೋ 14,000 ಆಯಿತು.
ಪಾಪ ನನಗೂ ನಾನು ಕಷ್ಟದಲ್ಲಿದ್ದೆ, ಆದರೆ ಅವ್ರ ಕಷ್ಟ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲೇ ನಾನು ಈಗ ಮಹೇಶ್ವರಿ ಟೆಂಪಲ್ಗೆ ದೇವಸ್ಥಾನ, ಶಿವಪಾರ್ವತಿ ಟೆಂಪಲ್ ಅದು வா இங்கே வா, நான் வண்டி எடுத்தாக்கா கேமரா எடுத்தாரு ஆயா ஒரு பக்கம் பிடிச்சிக்கோ, நீ கூட வா. வண்டி எடுக்கக்கூடாது, வண்டி எடுக்கக்கூடாது, கூட வா. ಅಲ್ಲಿ ನಾವೀಗಪ್ಪ ನಾನು ಶಬರಿಮಲೆಗೆ ಹೋಗಿದ್ದೀನಿ. ಯಾಕಂದರೆ ನಮ್ಮ ದೇಶದಲ್ಲಿ ದೇವರಿದೆ ಅಂದರೆ ನನಗೆ 100% ಗೊತ್ತು. ನಮ್ಮ ದೇವರು ಬಂದು ಶಿವಪಾರ್ವತಿನೇ. ಅದು ಮಳೆಗಾವಲ್ಲಿ ಕೇರಳದಲ್ಲಿ ಪಾಲಕ್ಕಾಡ್ ಡಿಸ್ಟಿಕ್ಕು ಕುಡ್ಕೊಂಡವರು. ಈಗೇನೆಂದರೆ ಜನಗಳು ದುಡ್ಡು ಮಗ ನೋಡ್ತಾರೆ. ದುಡ್ಡದಲ್ಲಿ ಬಾಳು ಇದೆಯಾ? ದುಡ್ಡದಲ್ಲಿ ಏನು ಬಾಳು ಸಿಕ್ಕಲ್ಲ. ಬಾಳು ಅಂದರೆ ಮನುಷ್ಯ ಮಾತಲ್ಲೇ ಹೆಲ್ತು ಎಲ್ಲ ಇರೋದು. ಜೈ ಜವಾನ್ ಜೈ ಹಿಂದೆ. 1 ವರ್ಷ LND ಸೆಕ್ಯೂರಿಟಿ ಮಾಡಿದ್ದೀನಿ, ಪ್ರೈವೇಟ್ ಸೆಕ್ಯೂರಿಟಿ. ಎಲ್ಲ ಅನುಭವಿಸಾಯ್ತು. ಸಣ್ಣ ಪುಟ್ಟ ದರೋಡೆಗಾರರೆಲ್ಲ ಸ್ಟಾಪ್ ಮಾಡಬೇಕು, ನಿಲ್ಲಿಸ್ಬೇಕು ಗೌರ್ಮೆಂಟು. ಆವಾಗ ಜಾಸ್ತಿ ಬೆಳೆಯಲ್ಲ ಅವರು. ಅವ್ರಿಗೆ ಮೋಸ ಮಾಡಿ ಜಾಸ್ತಿ ಆಸೆ ಬಂದು ಅಂದರೆ ದೇಶ ಉಳಿಸಲ್ಲ, ಎಲ್ಲ ಮೋಸ ಮಾಡ್ತಾರೆ. ಹಾಗೆ ನಮ್ಮ ಪೊಲೀಸರು ಎಲ್ಲ ಕೇರ್ ಮಾಡ್ತಾರೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್.